ಅತ್ತೆ ಬಗ್ಗೆನಾ? ಯಾಕತ್ಗೆ? ಅಮ್ಮಂಗೇನಾಯ್ತು? ಅಯ್ಯೋ, ಆ ಥರ ಎಲ್ಲ ಏನೂ ಆಗಿಲ್ಲ ಶಕುಂತಲಾ. ಅಭಯ್ ವಿಚಾರದಲ್ಲಿ ತುಂಬಾ ತಲೆ ಕೆಡ್ಸ್ಕೊಂಡಿದ್ದಾರೆ ಅತ್ತೆ. ಅಭಯ್ ಫೋಟೋ ಇರೋ ಕಾಫಿ ಕಪ್ಪು ಒಡೆದು ಹೋಯ್ತು. ಅಷ್ಟಕ್ಕೆ ಅವನ್ ಜೀವನಾನೇ ಹಾಳಾಗೋಯ್ತು ಅನ್ನೋ ಥರ ಮಾತಾಡಿದ್ರು. ಹೀಗೆ ಡಿಸ್ಟರ್ಬ್ ಆಗಿದ್ರೆ ಅವರು ಮಾನಸಿಕವಾಗಿ ತುಂಬಾ ಕುಗ್ಗ್ ಹೋಗ್ತಾರೆ ಅಲ್ವಾ? ಅಯ್ಯೋ, ಇಷ್ಟೇನಾ? ನಾನು ಏನೋ ಆಗೋಯ್ತೇನೋ ಅನ್ಕೊಂಡೆ. ಏನ್ ಶಕುಂತಲಾ, ಇಷ್ಟೇನಾ ಅಂತ ಹೇಳ್ತಾ ಇದ್ಯಾ? ಇನ್ನೇನು, ವಯಸ್ಸಾದ್ಮೇಲೆ ಎಲ್ರೂ ಹೀಗೆ ತಾನೆ. ಅದಕ್ಕೆ ಯಾಕೆ ನೀವು ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಕೂತಿದ್ದೀರಾ? ತಲೆ ಕೆಡ್ಸ್ಕೊಳ್ದೆ ಇನ್ನೇನ್ ಮಾಡ್ಲಿ ಶಕುಂತಲಾ? ಅವ್ರ ಆರೋಗ್ಯಕ್ಕೆ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು? ನೋಡಿ ಅದ್ಕೆ, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಂದ್ರೆ ಅಮ್ಮ, ಆಫೀಸು, ಮನೆ ಈ ಎಲ್ಲ ಜವಾಬ್ದಾರಿನ ಅಭಯ್ ಮತ್ತೆ ಅಖಿಲಂಗ್ ವಹಿಸ್ಬಿಟ್ಟು ಈ ವಯಸ್ಸಲ್ಲಿ ರಾಮ ಶಿವ ಅನ್ಕೊಂಡ್ ನೆಮ್ಮದಿಯಾಗಿದ್ದು ಬಿಡ್ಬೇಕು.